ಸೊ ಏನ್ ಇವತ್ತಾಗ Emotional damage. ಹಲೋ ಗೈಸ್, ವೆಲ್ಕಮ್ ಟು ಮ್ಯಾಜಿಕ್ ಹೌಸ್ 1+1. ನಾವಿವತ್ತು ಹೋಮ್ ಮೇಡ್ ಪಿಜ್ಜಾ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಅದು ಹೆಂಗ್ ಮಾಡೋದು ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಸ್ಪೆಷಲ್ ಅಂದ್ರೆ ನಾವು ಓವನಲ್ಲೂ ಮಾಡ್ತೀವಿ ಪ್ಲಸ್ ತವಾದಲ್ಲೂ ಮಾಡ್ತೀವಿ. ಅದು ಯಾವ್ದು ಚೆನ್ನಾಗಿರುತ್ತೋ ಟೇಸ್ಟ್ ನಿಮಗೂ ಹೇಳ್ತೀವಿ. ಬನ್ನಿ ಗೈಸ್, ಯಾವುದು ಪನ್ನೀರ್ ತಗೊಂಡಿದ್ದೀನಿ, ನಂದಿನಿ ಯಾವುದು ಚೀಸು, ಆಮೇಲೆ ಸಾಸ್ ತಗೊಂಡಿದ್ದೀನಿ, ಆಮೇಲೆ ಆಲ್ ಒನ್ ಪಿಜ್ಜಾ ಸಾಸ್, ಆಮೇಲೆ ಮಯಾನೀಸು, ಆಮೇಲೆ ಇದು ಪಿಜ್ಜಾ ಬೇಸು ತಗೊಂಡಿದ್ದೀನಿ, ಆಮೇಲೆ ಟೊಮೊಟೊ ತಗೊಂಡಿದ್ದೀನಿ, ಆಮೇಲೆ ಈರುಳ್ಳಿ, ಆಮೇಲೆ ಕಾರ್ನು, ಆಮೇಲೆ ಕ್ಯಾಪ್ಸಿಕಮ್. ಅದೆಲ್ಲ ರೆಡಿ ಆಯ್ತು ಗೈಸ್. ಫಸ್ಟಿಗೆ ನಾವು ಪಿಜ್ಜಾ ಸಾಸ್ ತಗೊಳ್ತೀವಿ. ಆಮೇಲೆ ಟೊಮೊಟೊ ಸಾಸ್ ತಗೋತಾ ಇದೀವಿ. ಆಮೇಲೆ ಮಯೋನೀಸ್ ತಗೋತಾ ಇದೀವಿ. ಆಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿದ್ರು ಎಲ್ಲ ಕಡೆ. ಫುಲ್ಲು ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು. ಎಲ್ಲ ರೆಡಿ ಆಗಿದೆ ಗೈಸ್. ಬನ್ನಿ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋದಲ್ಲ, ಡೆಕೋರೇಷನ್. ಆಮೇಲೆ ನಾನು ಈರುಳ್ಳಿ ಹಾಕ್ತೀನಿ. ಆಮೇಲೆ ನಾನು ಗ್ರೀನ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಅದಾದ್ಮೇಲೆ ನಾನು ರೆಡ್ ಕ್ಯಾಪ್ಸಿಕಮ್ ತಗೊಂತಾ ಇದ್ದೀನಿ. ನೋಡಿ, ಈ ತರ ಕ್ಲೀನಾಗಿ ಡೆಕೋರೇಟ್ ಮಾಡ್ತೀವಿ. ಅದಾದ್ಮೇಲೆ ನಾನು ಟೊಮೊಟೊ ಆವಾಗಲೇ ಚೆನ್ನಾಗಿ ಕಟ್ ಮಾಡಿರ್ತೀವಲ್ಲ, ಅದು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪನ್ನೀರ್ ತಗೊಂತಿದ್ದೀನಿ.
ಸೇರಲ್ಲಿ ಹಾಕೊಳ್ಳಿ ತಿನ್ನೋ ಒಂದು ಸೂಪರ್ ಆಗಿ ಡೆಕೋರೇಷನ್ ಮಾಡ್ಕೊಂಡು ಫಸ್ಟ್ ಟೆಸ್ಟ್ ನಾವು ಓವನಲ್ಲಿ ಟ್ರೈ ಮಾಡ್ತೀವಿ ನೋಡಿ ನಾವು ಪಿಜ್ಜಾ ಇರುತ್ತೆ ಮತ್ತೆ ನಾವು 150 ಗ್ರಾಮ್ ನಾವು ಸೆಲೆಕ್ಟ್ ಮಾಡ್ತೀವಿ ಬನ್ನಿ 15 ಮಿನಿಟ್ಸ್ ನೋಡಿ ಯಾವ ತರ ಇದಾಯ್ತಾ ಇದೆ ನಾವು ತವಾದಲ್ಲಿ ಮಾಡೋಣ ಅನ್ಬೋದ ತವಾದಲ್ಲಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಫಸ್ಟಿಗೆ ನಾವು ಒಂದ್ ಸ್ವಲ್ಪ ಎಣ್ಣೆ ಸೋಸ್ಕೊಳ್ಳೋಣ ಯಾಕಂದ್ರೆ ಅದು ಸೀದೋಗ್ಬಾರ್ದು ಏನಾದ್ರು ಎಲ್ಲ ಕಡೆ ಸೋಸ್ಕೊಳ್ಳಿ ಹಿಂಗೆ ಕೈಯಲ್ಲಿ ಆಮೇಲೆ ಇದು ಹಾಕೊಳ್ಳೋಣ ಆವಾಗ್ಲೇ ಏನ್ ರೆಡಿ ಮಾಡ್ಕೊಂಡಿದ್ವಲ್ಲ ಗೈಸ್ ಆ ತರನೇ ಇದನ್ನು ಸೇಮ್ ಟೈಪ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ ಗೈಸ್ ಇದು ನಾವು ಸೇಮ್ ಟೈಪ್ ರೆಡಿ ಮಾಡಿದೀವಿ ಅದು ಓವನ್ ಅಲ್ಲಿ ಇಡ್ತೀವಿ ತವಾಲ್ ಇಡ್ತೀವಿ ಅಷ್ಟೇ ಇದು 10 to 15 ಮಿನಿಟ್ಸ್ ಹಿಂದೆ ಬಿಟ್ಟಿರಿ ಅದಾಗುತ್ತೆ ಆಮೇಲೆ ತೆಗ್ದು ನೋಡ್ಕೊಳ್ಳಿ ಒಂದ್ ಪಿಜ್ಜಾದು ಸ್ಟೋರಿ ಹೇಳ್ತೀನಿ ಗೈಸ್ ಇಟಾಲಿಯನ್ ದಲ್ಲಿ 18ನೇ ಶತಮಾನದಲ್ಲಿ ಒಂದು ಬಡ ಕುಟುಂಬ ಇತ್ತು ಅವ್ರು ತಿನ್ನಕ್ ಏನು ಇರಲಿಲ್ಲ ಅವ್ರ ಮನೇಲಿ ಮೈದಾ ಟೊಮೊಟೊ ಆಮೇಲೆ ಆಲೂಗಡ್ಡೆ ಚೀಸ್ ಅಷ್ಟೇ ಇತ್ತು ಅದ್ರಲ್ಲಿ ಅವರು ಆತರ ಪಿಜ್ಜಾ ಮಾಡಿ ತಯಾರಿಸಿ ತಿಂದ್ರು ಅದೇ ನಾವು ಇವಾಗ ತಿಂತಾ ಇರೋದು ಬನ್ನಿ ಗೈಸ್ ನಮ್ ಪಿಜ್ಜಾ ಹೆಂಗಾಗಿದೆ ಅಂತ ನೋಡೋಣ ಫೈನಲಿ ನಮ್ ಪಿಜ್ಜಾ ಹಿಂಗಾಗಿದೆ ನೋಡಿ ಗೈಸ್ ಇದು ನಾವು ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ತರ ಫ್ಲೇವರ್ಫುಲ್ ಆಗಿ ಬಂದಿದೆ ನೋಡಿ ಇದ್ರಲ್ಲೂ ಚೆನ್ನಾಗಿದೆ ಗೈಸ್ ಪಿಜ್ಜಾ ಇದ್ರಲ್ಲೂ ಸರ್ವ್ ಮಾಡ್ಕೊಬಿಡೋಣ ಚೆನ್ನಾಗಿ ಎರಡು ಪಿಜ್ಜಾನು ರೆಡಿ ಆಗಿದೆ ಗೈಸ್ ಇದು ತವಾದಲ್ಲಿ ಮಾಡಿರೋದು ಇದು ಓವನ್ ಅಲ್ಲಿ ಮಾಡಿರೋದು ಬನ್ನಿ ಗೈಸ್ ಎರಡು ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋಣ ಬನ್ನಿ ಗೈಸ್ ಬನ್ನಿ ಗೈಸ್ ಇವಾಗ ಟೇಸ್ಟ್ ಮಾಡೋಣ ಸೂಪರ್ ಆಗಿದೆ ಆ ಚೀಸ್ ಮತ್ತೆ ಸಾಸ್ ಎಲ್ಲ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಒಂದೇ ಬೈಟ್ಗೆ ಫುಲ್ಲು ಎಲ್ಲ ತಿನ್ಬಿಟ್ವಿ ಅಷ್ಟು ಸಕ್ಕತ್ತಾಗಿತ್ತು ಇನ್ನೆಲ್ಲ ರೆಡಿ ಮಾಡಕ್ ಇಟ್ಟಿದ್ವಿ ಗೈಸ್ ಬನ್ನಿ ಗೈಸ್ ತೋರಿಸ್ತೀನಿ ಇನ್ನ ನಮ್ಮ ಅಮ್ಮ ಎಲ್ಲ ತಿಂತಾರೆ ತುಂಬಾ ಚೆನ್ನಾಗಿತ್ತು ಪಿಜ್ಜಾ ನೋಡಿ ಇದನ್ನ ಇನ್ನೆರಡು ರೆಡಿ ಮಾಡಿ ಇಟ್ಟಿರ್ತೀವಿ ಏನಿಲ್ಲ ಗೈಸ್ ಓವನ್ ಮಾಡ್ತಿದ್ರೆ ಕರೆಕ್ಟ್ ಆಗಿ 15 ಮಿನಿಟ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅನ್ನೋದು ಇರುತ್ತೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಗೈಸ್ ನಮ್ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಜಿಕ್ ಹೌಸ್ 1+1 ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ನ ಹೇಗೆ ಮುಗಿಸ್ತಾನೆ ಥ್ಯಾಂಕ್ ಯು ಬಾಯ್ ಬಾಯ್